ತುಂಬಾ ಇನ್ಸ್ಪೈರ್ ಆಗಿ ದೇಸಿ ಬರಿಟೋಸ್ ಮಾಡಿದೆ ಡಿನ್ನರ್ಗೆ ಅಂತ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಮೆಕ್ಸಿಕನ್ ಬರಿಟೋಸ್ ಅಲ್ಲಿ ಬ್ಲಾಕ್ ಬೀನ್ಸ್ ನ ಯೂಸ್ ಮಾಡ್ತಾರೆ, ಅದ್ರ ಬದಲಾಗಿ ನಾನು ಕಡಲೆಕಾಳನ್ನ ಯೂಸ್ ಮಾಡಿದೆ. ತುಂಬಾ ಕಮ್ಮಿ ಮಸಾಲೆ ಪದಾರ್ಥಗಳನ್ನ ಹಾಕಿ ಮಾಡಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ರೆಸಿಪಿನ ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಇದು ಮೊದಲನೇ ಫಿಲ್ಲಿಂಗ್. ಇದ್ರ ಜೊತೆ ಇನ್ನೂ ಫಿಲ್ಲಿಂಗ್ ಬೇಕಾಗುತ್ತೆ. ಅದೇನಪ್ಪ ಅಂತಂದ್ರೆ ಟೊಮೆಟೊ ಸಾಲ್ಸಾ ಮತ್ತೆ ಗ್ವಾಕಮೋಲ್. ಎರಡು ತುಂಬಾನೇ ಸಿಂಪಲ್ ಅಂಡ್ ಬೇಸಿಕ್ ರೆಸಿಪೀಸ್. ನಿಮ್ಗೆ ನೋಡೋಣ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಬಟ್ ಸ್ಟಿಲ್ ಕಮೆಂಟ್ ಸೆಕ್ಷನ್ ಅಲ್ಲಿ ರೆಸಿಪಿನ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. 4 ವರ್ಷದ ಹಿಂದೆ ನಮ್ಮ ಅವೋಕ್ಯಾಡೋ ಅಂದ್ರೆ ಬಟರ್ ಫ್ರೂಟ್ ಗಿಡಗಳನ್ನ ತೋಟದಲ್ಲಿ ನೆಟ್ಟಿದ್ರು. ಅದು ಇವಾಗ ಫಲ ಕೊಟ್ಟಿದೆ. ಸರಿ ಯೂಸ್ ಮಾಡಿ ಅಂತ ಊರಿಂದ ಕಳಿಸ್ಕೊಟ್ಟಿದ್ರು. ಬರೀ ಮಿಲ್ಕ್ ಶೇಕ್ ಅದು ಹಾಕಿ ಕುಡಿಯೋದಕ್ಕಿಂತ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಮಾಡೋಣ ಅಂತ ಇದನ್ನ ಮಾಡಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಥೆಂಟಿಕ್ ಮೆಕ್ಸಿಕನ್ ಬರಿಟೋ ರೆಸಿಪಿಯಲ್ಲಿ ಜೋಳದ ಹಿಟ್ಟಲ್ಲಿ ಅಥವಾ ಮೈದಾ ಹಿಟ್ಟಲ್ಲಿ ಮಾಡಿರೋ ಟಾಟಿಲಾನ ಯೂಸ್ ಮಾಡ್ತಾರೆ ರ್ಯಾಪಿಂಗ್. ಬಟ್ ನಾನು ಇಲ್ಲಿ ಸಿಂಪಲ್ ಆಗಿ ಬೇಸಿಕ್ ಆಗಿ ವೀಟ್ ಫ್ಲೋರ್ ಟಾಟಿಲಾ ಅಂದ್ರೆ ನಮ್ಮ ಚಪಾತಿನ ಯೂಸ್ ಮಾಡ್ತಾ ಇದ್ದೀನಿ. ಬರಿಟೋಸ್ ಫೋಲ್ಡಿಂಗ್ ಅಂತೂ ಸ್ವಲ್ಪ ಟ್ರಿಕ್ಕಿ ಇದೆ. ಆ ಫಿಲ್ಲಿಂಗ್ ಎಲ್ಲ ಹೊರಗಡೆ ಬರ್ದಿರೋ ಹಾಗೆ ಹುಷಾರಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ರೌಂಡ್ ತವಾ ಮೇಲೆ ಈ ರೀತಿ ಬಿಸಿ ಮಾಡಿ ಆಮೇಲೆ ಕಟ್ ಮಾಡಿ ಎಂಜಾಯ್ ಮಾಡಿ. ಈ ರೆಸಿಪಿ ಟೇಸ್ಟ್ ಬಗ್ಗೆ ನಿಮಗೆ ನಂಬಿಕೆ ಬರ್ತಿಲ್ಲ ಅಂತಂದ್ರೆ ಈ ವಿಡಿಯೋ ಕೊನೆಯಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ರಿಯಾಕ್ಷನ್ ಹಾಕಿದ್ದೀನಿ ನೋಡಿ. ಯಾವುದು ಕೂಡ ಪೇಡ್ ರಿಯಾಕ್ಷನ್ಸ್ ಅಲ್ಲ, ಎಲ್ಲರೂ ಮನಸಾರೆ ಇಷ್ಟಪಟ್ಟರು. ಎವ್ರಿಥಿಂಗ್ ಸ್ಟ್ರೇಟ್ ಫ್ರಮ್ ಹಾರ್ಟ್. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಟ್ರೈ ಮಾಡಿ ಒಂದ್ಸಲ.